ಎಲ್ರಿಗೂ ನಮಸ್ತೆ. ನಾನು ಸುಧೀರ್ ಮಲ್ಯಾಡಿ. ಭಾಳ ಸಂತೋಷದ ವಿಷಯ ಏನು ಅಂತ ಹೇಳಿದರೆ, ಇವತ್ತು ಸುಪ್ರೀಂ ಕೋರ್ಟಿನಲ್ಲಿ ಸೌಜನ್ಯ ಪ್ರಕರಣ ವಿಚಾರಣೆಗೆ ಬಂದಿತ್ತು. ಈ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ವಾದ ವಿವಾದಗಳು ನಡೆದವು. ಕೊನೆಗೆ ಮಾನ್ಯ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು, ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳು ಸೌಜನ್ಯ ಪ್ರಕರಣವನ್ನು ಮರು ತನಿಖೆಗೆ ಆದೇಶ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ CBI ಅವರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಗೆ ರಾಜ್ಯ ಸರ್ಕಾರವನ್ನು ಸಹ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಂದು ಈ ಥರದ ಕೃತ್ಯ ನಡೆದಾಗ ನೀವು ಯಾವ ರೀತಿಯ ತನಿಖೆಗಳನ್ನು ಮಾಡಿದ್ದೀರಿ ಎನ್ನುವ ದೃಷ್ಟಿಯಲ್ಲಿ CBI ಅಧಿಕಾರಿಗಳನ್ನು ಪ್ರಶ್ನಿಸುವ ಹಂತದಲ್ಲಿ ನ್ಯಾಯಮೂರ್ತಿಗಳು ಕೇಳಿದರು. ಕೊನೆಯದಾಗಿ ಸೌಜನ್ಯ ಪ್ರಕರಣದಲ್ಲಿ ಮರು ತನಿಖೆಗೆ ಆದೇಶವಾಗಿದೆ. ಬಹಳ ಸಂತೋಷದ ವಿಷಯ. ಏಕೆಂತ ಹೇಳಿದರೆ, ನಮ್ಮ ಜೀವಮಾನದಲ್ಲಿ ನಾವೊಂದು ಸತ್ಯದ ಮಾರ್ಗದ ಹೋರಾಟಕ್ಕೆ ಹೋಗಿ ಆ ಹೋರಾಟದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ನಮ್ಮೆಲ್ಲರ ಆಸೆ ಆಗಿದ್ದು ಮರು ತನಿಖೆ ಆಗಬೇಕೆನ್ನುವುದು. ಆ ಮರು ತನಿಖೆಗೆ ಆದೇಶವಾಗಿದೆ. ಮಹೇಶ್ ಶೆಟ್ಟಿ ತಿಮ್ಮರೊಡಿ ಅವರು ಸತತವಾಗಿ ಹೇಳ್ತಾ ಇದ್ರು, ಸುಪ್ರೀಂ ಕೋರ್ಟ್ನ ಸುಪರ್ದಿಯಲ್ಲಿ ತನಿಖೆಯಾಗಲಿ ಎಂದು. ಮಹೇಶ್ ಶೆಟ್ಟಿ ಅವರು 13 ವರ್ಷಗಳ ಹಿಂದೆ ಹೇಳ್ತಿರುವ ಮಾತಿಗೆ ಇವತ್ತು ನೈಜ ಚಿತ್ರಣ ಎನ್ನುವಂತೆ ಸೌಜನ್ಯ ಪ್ರಕರಣ ಸುಪ್ರೀಂ ಕೋರ್ಟ್ನ ಬೆಂಚಿನಲ್ಲಿ ಕಾಯ್ದಿರಿಸಿಕೊಂಡು ಮುಂದಿನ ಹಂತದಲ್ಲಿ ರಾಜ್ಯ ಸರ್ಕಾರ ಮರು ತನಿಖೆ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಆದೇಶವನ್ನು ಮಾಡಿದೆ. ಮರು ತನಿಖೆ ಹೇಗೆ ಏನು ಎನ್ನುವಂಥದ್ದು ರಾಜ್ಯ ಸರ್ಕಾರ ನಿರ್ಧರಿಸಬೇಕಾಗಿದೆ. SITಯನ್ನು ರಚನೆ ಮಾಡ್ತಾರಾ ಅಥವಾ ಇನ್ಯಾವುದೋ ಸಂಸ್ಥೆಯಿಂದ ತನಿಖೆಯನ್ನು ಮಾಡಿಸ್ತಾರ ಅಥವಾ ಅದು ನಮ್ಮ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ಆದರೆ ಮಹತ್ವದ ಆದೇಶ ಅಂತ ಹೇಳಿದರೆ, ಸತತ 13 ವರ್ಷಗಳ ಹೋರಾಟದ ಫಲ ಇವತ್ತು ಮರು ತನಿಖೆಗೆ ಆದೇಶವಾಗಿದ್ದು, ನಾಡಿನ ಸಾಕಷ್ಟು ಹೋರಾಟಗಾರರು, ಸೌಜನ್ಯ ಪರ ನ್ಯಾಯಪರ ಮನಸ್ಸಿನವರು, ಕರ್ನಾಟಕದ ಸಜ್ಜನ ಬಾಂಧವರು ಸೌಜನ್ಯಳಿಗೆ ನ್ಯಾಯ ಸಿಗಲಿ ಎನ್ನುವಂಥ ನಿಟ್ಟಿನಲ್ಲಿ, ಮರು ತನಿಖೆ ಆಗಲಿ ಎನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿದ್ರು, ಪೂಜಾ ಪುರಸ್ಕಾರಗಳನ್ನು ಮಾಡಿದ್ರು, ತಮ್ಮ ಮನಸ್ಸಿನ ಆಸೆಗಳನ್ನು ದೇವರ ಹತ್ತಿರ ವ್ಯಕ್ತಪಡಿಸಿ ಸೌಜನ್ಯಳಿಗೆ ನ್ಯಾಯ ಸಿಗಲಿ ಎನ್ನುವಂಥ ನಿಟ್ಟಿನಲ್ಲಿ ಪ್ರಾರ್ಥನೆಗಳನ್ನು ಮಾಡಿದ್ರು. ನ್ಯಾಯ ಸಿಗುವ ಸನ್ನಿಹಿತದಲ್ಲಿ ನಾವಿದ್ದೇವೆ. ಯಾಕೆಂತ ಹೇಳಿದರೆ, ಒಳ್ಳೆಯ ಸಂಸ್ಥೆಗೆ ಕೇಸನ್ನು ವರ್ಗಾವಣೆ ಮಾಡಿ ವಿಚಾರಣೆ ಮಾಡಿದರೆ ಖಂಡಿತ ಸೌಜನ್ಯಳಿಗೆ ನ್ಯಾಯ ಸಿಗ್ತದೆ. ಹಾಗೆ ಈ ವಿಚಾರಣೆಯ ಸಂದರ್ಭದಲ್ಲಿ ಯಾರ್ಯಾರದ್ದು ಬ್ರೈನ್ ಮ್ಯಾಪಿಂಗ್ ಆಗಿದೆ, ಮಂಪರು ಪರೀಕ್ಷೆ ಆಗಿದೆ, ಎಲ್ಲವೂ ಹೊರಗಡೆ ಬರ್ತದೆ. ಹಾಗೆ ಯಾರ್ಯಾರು ಅಧಿಕಾರಿಗಳು ಸೌಜನ್ಯ ಪ್ರಕರಣದಲ್ಲಿ ಹಳ್ಳ ಹಿಡಿಸಿದ್ರು ಆ ಅಧಿಕಾರಿಗಳದ್ದು ವಿಚಾರಣೆ ಆಗ್ತದೆ. ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ತಾಯಿ ಯಾರನ್ನ ಆರೋಪಿಯನ್ನಾಗಿ ಅಪರಾಧಿಯನ್ನಾಗಿ ಹೆಸರುಗಳನ್ನು ಹೇಳಿದ್ರು, ಹಾಗೆ ಯಾರು ಅಪರಾಧಿ ಎನ್ನುವ ನಿಟ್ಟಿನಲ್ಲಿ ಸೌಜನ್ಯ ತಾಯಿ ಹೋರಾಟವನ್ನು ಮಾಡಿದ್ರು, ಅವರ ವಿಚಾರಣೆಗಳು ಸಹ ನಡೆಯುತ್ತೆ. ನಮ್ಮ ಇಚ್ಛಾಶಕ್ತಿ ಇಷ್ಟೇ, ಸೌಜನ್ಯ ಎನ್ನುವಂಥ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ ಎನ್ನುವಂಥದ್ದು. ಆರೋಪಿ ಯಾರೇ ಆಗಿರಲಿ, ಆ ಆರೋಪಿ ಮರು ತನಿಖೆಯಲ್ಲಿ ದೇಶದ ಜನರ ಮುಂದೆ ಆ ಆರೋಪಿಯ ಮುಖ ಬಹಿರಂಗಗೊಳ್ಳಿ ಎನ್ನುವಂಥದ್ದು. CBI ಎಷ್ಟು ಚೆನ್ನಾಗಿ ವಿಚಾರಣೆ ಮಾಡಿದೆ ಅಂತ ಹೇಳಿದರೆ, ಒಂದು ಹುಡುಗಿಯನ್ನ, ಅಂದರೆ ಸೌಜನ್ಯಳ ಗೆಳತಿಯನ್ನ ಹುಡುಗ ಎನ್ನುವಂಥ ನಿಟ್ಟಿನಲ್ಲಿ ವಿಚಾರಣೆಯನ್ನು ಮಾಡಿದರು. ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಬಹಳ ಗಣನೆಗೆ ತೆಗೆದುಕೊಂಡು CBIಯನ್ನು ತರಾಟೆಗೆ ತೆಗೆದುಕೊಂಡಿತ್ತು. ಮುಂದಿನ ಹಂತದಲ್ಲಿ ರಾಜ್ಯ ಸರ್ಕಾರ ಅದು ಹೇಗೆ ತನಿಖಾ ಸಂಸ್ಥೆಯನ್ನು ನೇಮಿಸ್ತದೆ ಎನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಸತ್ಯಕ್ಕೆ ಎಂದಿಗೂ ಜಯವಿದೆ.
ಮಹೇಶ್ ಶೆಟ್ಟಿ ತಿಮ್ಮರೊಡಿಯವರು 13 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ರು. ಹಾಗೆ ರಾಜ್ಯದ ಜನರು ಸಹ ಹೋರಾಟವನ್ನು ಮಾಡಿದ್ರು. ಜಿಲ್ಲೆಯಲ್ಲಿ ಹೋರಾಟದ ಕೂಗು ಕೇಳಿ ಬಂದಿತ್ತು. ತಾಲೂಕುಗಳಲ್ಲಿ ಪ್ರತಿಭಟನೆಯ ಸಾಲು ಪ್ರತಿಭಟನೆಗಳು ನಡೆದಿದ್ವು. ಇದೆಲ್ಲದಕ್ಕೂ ನ್ಯಾಯ ಸಿಕ್ಕೇ ಸಿಗ್ತದೆ. ಅಣ್ಣಪ್ಪ ಮಂಜುನಾಥ ಕ್ಷೇತ್ರದಲ್ಲಿ ಸತ್ಯಕ್ಕೆ ಜಯವಾಗೇ ಆಗ್ತದೆ. ಅದರಿಂದ ಮತ್ತೊಮ್ಮೆ ಹೇಳ್ತೇನೆ, ಜಸ್ಟಿಸ್ ಫಾರ್ ಸೌಜನ್ಯ.